ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫೋರ್ತ್ ಸೆಮ್ ಮೈಕ್ರೋ ಕಂಟ್ರೋಲರ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವ್ಯಾವು ಅಂತ ನೋಡೋಣ. ಫಸ್ಟ್ ಮಾಡ್ಯೂಲ್ ಇಂದ ಫಿಫ್ತ್ ಮಾಡ್ಯೂಲ್ ವರೆಗೂ. ಸೊ 5 ಮಾಡ್ಯೂಲ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಯಾಕಂತಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾವು ಕವರ್ ಮಾಡ್ಕೋಬೇಕು. ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆದ್ಮೇಲೆ ಬೇರೆ ಟಾಪಿಕ್ಸ್ ಹೋಗೋಣ, ಸರಿನಾ? ಸೊ ಆ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಟ್ಸ್ PDF ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಮಾಡೆಲ್ ಪೇಪರ್ ಇರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲದನ್ನು ಸೇರಿಸಿ ನಾನು ಸ್ವಲ್ಪ ಕ್ವಶನ್ಸ್ ಅನ್ನ ರೆಡಿ ಮಾಡಿದ್ದೀನಿ. ಸೊ ಆ ಎಲ್ಲಾ ಕ್ವಶನ್ಸ್ ಅನ್ನ ನೀವು ಕಲ್ತ್ಕೊಂಡ್ರೆ ಒಂದು ತಕ್ಕ ಮಟ್ಟಿಗೆ ಹತ್ರ ನೀವು 80 to 85% ಅಂತೂ ನೀವು ಪಕ್ಕ ಆಗ್ತೀರಾ. ಇನ್ನು ಉಳಿದಿರೋದೇನಿದ್ರು ಕೂಡ ಇಂಟರ್ನಲ್ಸ್ ನೀವು ಎಕ್ಸ್ಟ್ರಾ ಓದ್ತಿರಲ್ವಾ, ಇಂಟರ್ನಲ್ಸ್ ಎಕ್ಸಾಮ್ ಬರೆಯೋದಕ್ಕೋಸ್ಕರ, ಸೊ ಅವಾಗ ಅದೆಲ್ಲ ಕವರ್ ಅಪ್ ಆಗುತ್ತೆ, ಸರಿನಾ? ಸೊ ಇವಾಗ ಒಂದೊಂದೇ ಮಾಡ್ಯೂಲ್ 1 ಇಂದ ಮಾಡ್ಯೂಲ್ 5 ವರೆಗೂ ಇರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ಮೈಕ್ರೋ ಕಂಟ್ರೋಲರ್ ಅಲ್ಲಿ ಮೊದಲನೇ ಮಾಡ್ಯೂಲ್ ಅಂತ ನೋಡಿದಾಗ ಡಿಫರೆನ್ಸ್ ಗಳನ್ನ ಕಲಿಬೇಕಾಗುತ್ತೆ. ಮೈಕ್ರೋ ಕಂಟ್ರೋಲರ್ ವರ್ಸಸ್ ಮೈಕ್ರೋ ಪ್ರೊಸೆಸರ್, ರಿಸ್ಕ್ ವರ್ಸಸ್ ಸಿಸ್ಕ್, ಮತ್ತೆ ವಾನ್ ನ್ಯೂಮನ್ ಮತ್ತೆ ಹಾರ್ವರ್ಡ್ ಆರ್ಕಿಟೆಕ್ಚರ್ ಏನ್ ಕಲಿಬೇಕು, ನೀವು ಡಿಫರೆನ್ಸ್ ಗಳನ್ನ ಕಲಿಬೇಕು. ನೆಕ್ಸ್ಟ್ ಡಯಾಗ್ರಾಮ್ಸ್ ಅಂತ ಬಂದಾಗ, ಸೊ ಡಯಾಗ್ರಾಮ್ಸ್ ಅಂತ ಬಂದಾಗ ಆರ್ಕಿಟೆಕ್ಚರ್ ಆಫ್ ದಿ ಆರ್ಮ್ ಎಂಬೆಡೆಡ್ ಡಿವೈಸ್ ಇದು ಒಂದು. ಎರಡನೇದಾಗಿ ಬರುವಂತದ್ದು ಎಂಬೆಡೆಡ್ ಸಿಸ್ಟಮ್ ಹಾರ್ಡ್ವೇರ್. ಸೊ ಇವೆರಡರದು ಕೂಡ ಡಯಾಗ್ರಾಮು ಮತ್ತೆ ಎಕ್ಸ್ಪ್ಲನೇಷನ್ ಅನ್ನ ಕಲಿಬೇಕು. ಇನ್ನ ಏನ್ ಉಳಿದಾವೆ, ಪೈಪ್ಲೈನ್ ಇರ್ಬೋದು, ಆಮೇಲೆ CPSR, ಇವುಗಳದ್ದೆಲ್ಲರದ್ದು ಕೂಡ ಥಿಯರಿ ಪಾರ್ಟ್ ಅನ್ನ ಕಲಿಬೇಕಾಗುತ್ತೆ. ಸೊ ಫಸ್ಟ್ ಡಿಫರೆನ್ಸ್ ಗಳನ್ನ ಕಲೀರಿ. ಡಿಫರೆನ್ಸ್ ಆದ್ಮೇಲೆ ಡಯಾಗ್ರಾಮ್. ಸೊ ಡಯಾಗ್ರಾಮ್ ಅನ್ನ ಇಟ್ಕೊಂಡು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು, ಮತ್ತೆ ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಎಕ್ಸ್ಟ್ರಾ ಕಲಿಬೇಕು ಅಂತ ಅವಶ್ಯಕತೆ ಇಲ್ಲ. ಡಯಾಗ್ರಾಮ್ ಕರೆಕ್ಟ್ ಆಗಿ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಡಯಾಗ್ರಾಮ್ ಫಸ್ಟ್ ಕಾನ್ಸಂಟ್ರೇಷನ್, ಅದನ್ನ ಇಟ್ಕೊಂಡೆ ಎಕ್ಸ್ಪ್ಲನೇಷನ್ ಬರೆದ್ರೆ ಆಯ್ತು. ನೆಕ್ಸ್ಟ್ ಮಾಡ್ಯೂಲ್ 2 ಅಂತ ಬಂದಾಗ ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಇನ್ ಆರ್ಮ್ ಪ್ರೊಸೆಸರ್, ಸಿಂಗಲ್ ರಿಜಿಸ್ಟರ್ ಲೋಡ್ ಅಡ್ರೆಸಿಂಗ್ ಮೋಡ್ಸ್, ಮತ್ತೆ ಬ್ಯಾರಲ್ ಶಿಫ್ಟರ್ ಇನ್ಸ್ಟ್ರಕ್ಷನ್ ಇನ್ ಆರ್ಮ್. ಸೊ ಇದು ವೆರಿ ಇಂಪಾರ್ಟೆಂಟ್, ಇದು ಬ್ಯಾರಲ್ ಶಿಫ್ಟರ್. ನೆಕ್ಸ್ಟ್ ಲಾಜಿಕಲ್ ಇನ್ಸ್ಟ್ರಕ್ಷನ್ ಇನ್ ಆರ್ಮ್ ಪ್ರೊಸೆಸರ್. ಸೊ ಲಾಜಿಕಲ್ ಇನ್ಸ್ಟ್ರಕ್ಷನ್ ಇನ್ ಆರ್ಮ್ ಪ್ರೊಸೆಸರ್ 2 ಸಲ ರಿಪೀಟ್ ಆಗಿದೆ, ಸೊ 1 ಸಲ ಸಾಕು. ನೆಕ್ಸ್ಟ್ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಇನ್ ಆರ್ಮ್. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಇನ್ ಆರ್ಮ್. ನೆಕ್ಸ್ಟ್ ಲೋಡ್ ರಿಜಿಸ್ಟರ್ಸ್ ಇನ್ ಆರ್ಮ್, ಫುಲ್ ಡಿಸೆಂಡಿಂಗ್ ಸ್ಟೇಕ್ ಆಪರೇಷನ್. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ALP ನ ಡಿಸೈನ್ ಮಾಡೋದನ್ನ ಕಲಿಬೇಕಾಗುತ್ತೆ. ಸೊ ಎರಡನೇ ಮಾಡ್ಯೂಲ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನೋಡಿದ್ರೆ ಆರ್ಮ್ ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಇನ್ ಆರ್ಮ್ ಪ್ರೊಸೆಸರ್, ಬ್ಯಾರಲ್ ಶಿಫ್ಟರ್, ಡಾಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್, ಮತ್ತೆ ಫುಲ್ ಡಿಸೆಂಡಿಂಗ್ ಸ್ಟ್ಯಾಕ್ ಆಪರೇಷನ್. ಸೊ ಇಷ್ಟನ್ನ ಫಸ್ಟ್ ಕಲೀರಿ, ಆಮೇಲೆ ಉಳಿದಿರುವಂತಹ ಟಾಪಿಕ್ಸ್. ನೆಕ್ಸ್ಟ್ ಮಾಡ್ಯೂಲ್ 3 ಅಂತ ಬಂದಾಗ ಸಿ ಲೂಪಿಂಗ್ ಸ್ಟ್ರಕ್ಚರ್ ಇನ್ ಆರ್ಮ್, ಪಾಯಿಂಟರ್ ಅಲಿಯಾಸಿಂಗ್, ಫಂಕ್ಷನ್ ಕಾಲ್ಸ್ ಇನ್ ಆರ್ಮ್, ಪ್ರೊಬ್ಯಾಬಿಲಿಟಿ ಇಶ್ಯೂ ವಿತ್ ಪೋರ್ಟಿಂಗ್ C to ARM. ಸೊ ಇದು ವೆರಿ ಇಂಪಾರ್ಟೆಂಟ್, ಪ್ರೊಬ್ಯಾಬಿಲಿಟಿ ಆಫ್ ಪೋರ್ಟಿಂಗ್ C ಕೋಡ್ ಟು ARM ಪ್ರೊಸೆಸರ್. ನೆಕ್ಸ್ಟ್ ರಿಜಿಸ್ಟರ್ ಅಲೋಕೇಶನ್. ಸೊ ರಿಜಿಸ್ಟರ್ ಅಲೋಕೇಶನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೋಡ್ ಆಪ್ಟಿಮೈಸೇಷನ್, ಪ್ರೊಫೈಲಿಂಗ್ ಅಂಡ್ ಸೈಕಲ್ ಕೌಂಟಿಂಗ್. ಸೊ ಈ ಒಂದು ಮಾಡ್ಯೂಲ್ ಅಲ್ಲಿ ನೀವು ಫಸ್ಟ್ ಕಲಿಬೇಕಾಗಿರುವಂತದ್ದು ಫಂಕ್ಷನ್ ಕಾಲ್ಸ್. ಸೊ ಫಂಕ್ಷನ್ ಕಾಲ್ಸ್, ಪ್ರೊಬ್ಯಾಬಿಲಿಟಿ ಇಶ್ಯೂಸ್ ವಿತ್ ದಿ ಪೋರ್ಟಿಂಗ್ C ಕೋಡ್ ಟು ದ ARM ಪ್ರೊಸೆಸರ್, ನೆಕ್ಸ್ಟ್ ರಿಜಿಸ್ಟರ್ ಅಲೋಕೇಶನ್. ಸೊ ಈ 3 ಕಾನ್ಸೆಪ್ಟ್ ಆದ್ಮೇಲೆ ನಾನು ಏನು ಉಳಿದಿರುವಂತ ಕಾನ್ಸೆಪ್ಟ್ ಗಳನ್ನ ತೋರಿಸಿದ್ದೀನಿ, ಆ ಕಾನ್ಸೆಪ್ಟ್ಗೆ ನೀವು ಪಕ್ಕ ಆಗಬೇಕು. ಸೊ ಇದ್ರ PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು, ಅದನ್ನೇನು ಮತ್ತೆ ಕೇಳುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮಾಡ್ಯೂಲ್ 4 ಅಂತ ಬಂದಾಗ ಆರ್ಮ್ ಪ್ರೊಸೆಸ್ ಎಕ್ಸೆಪ್ಷನ್ಸ್ ಅಂಡ್ ಮೋಡ್ಸ್ ವಿತ್ ಡಯಾಗ್ರಾಮ್. ಸೊ ಇದು ವೆರಿ ಇಂಪಾರ್ಟೆಂಟ್, ಪ್ರತಿ ವರ್ಷನೂ ಕೂಡ ಆಲ್ಮೋಸ್ಟ್ ಕೇಳಿದ್ದಾರೆ, ಮಾಡೆಲ್ ಪೇಪರ್ ಅಲ್ಲೂ ಕೂಡ ಇದೆ. ಸೊ ಏನ್ ಮಾಡಬೇಕು, ಇದ್ರದ್ದು ಥಿಯರಿ ಪಾಯಿಂಟ್ ವೈಸ್ ಅನ್ನ ಕಲ್ತ್ಕೊಳ್ಳಿ, ಅದರ ಜೊತೆಗೆ ನೀವು ಡಯಾಗ್ರಾಮ್ ಅನ್ನ ಪಕ್ಕ ಕಲಿಬೇಕು. ಡಯಾಗ್ರಾಮ್ ನೀವು ಪಕ್ಕ ಬರೆದ್ರೆ ಅವಾಗ ನೀವು ಥಿಯರಿನ ಏನ್ ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ಅಸೈನಿಂಗ್ ಇಂಟ್ರಪ್ಟ್ಸ್ ಅಂಡ್ ಇಂಟ್ರಪ್ಟ್ಸ್ ಲೇಟೆನ್ಸಿ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಟರ್ನಲ್ಸ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಇಂಟರ್ನಲ್ಸ್ ಅಲ್ಲಿ ಕೇಳ್ತಾರೆ ಈ ಒಂದು ಕ್ವಶನ್ ಅನ್ನ, ಅಸೈನಿಂಗ್ ಇಂಟ್ರಪ್ಟ್ಸ್ ಅಂಡ್ ಇಂಟ್ರಪ್ಟ್ಸ್ ಲೇಟೆನ್ಸಿ. ನೆಕ್ಸ್ಟ್ IRQ and FIQ exceptions raised with the ARM processor, firmware execution flow and explain the red hot red boot. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಇದನ್ನು ಕೂಡ ನೀವು ಪಕ್ಕ ಕಲಿಬೇಕು. ನೆಕ್ಸ್ಟ್ ಸ್ಯಾಂಡ್ಸ್ಟೋನ್ ಡೈರೆಕ್ಟರಿ ಲೇಔಟ್ ಅಂಡ್ ಸ್ಯಾಂಡ್ಸ್ಟೋನ್ ಕೋಡ್ ಸ್ಟ್ರಕ್ಚರ್, ಇಂಟ್ರಪ್ಟ್ಸ್ ಇನ್ ಆರ್ಮ್. ಸೊ ಇಂಟ್ರಪ್ಟ್ಸ್ ಇನ್ ಆರ್ಮ್. ಸೊ ಮಾಡ್ಯೂಲ್ 4 ಅಂತ ಬಂದಾಗ ಮೇಜರ್ ಆಗಿ 4 ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ. ಆರ್ಮ್ ಪ್ರೊಸೆಸ್ ಎಕ್ಸೆಪ್ಷನ್ಸ್ ಅಂಡ್ ಮೋಡ್ಸ್ ವಿತ್ ದ ಡಯಾಗ್ರಾಮ್ಸ್, assigning the interrupts and interrupts latency, firmware execution flow and explain red hot red boot,
ನೆಕ್ಸ್ಟ್ ಬರುವಂತದ್ದು ಇಂಟರಪ್ಟ್ಸ್ ಇನ್ ಆರ್ಮ್. ಸೊ ಫಸ್ಟ್ ಈ 4 ಕಾನ್ಸೆಪ್ಟ್ ಪಕ್ಕ ಆಗ್ಲಿ, ಅದಕ್ಕೆ ಏನು ಥಿಯರಿ ಪಾರ್ಟ್ ಬೇಕು ನಾನು ಪ್ರೊವೈಡ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ PDF ಲಿಂಕು. ಫಸ್ಟ್ ಥಿಯರಿ ಪಾರ್ಟ್ ಪಕ್ಕ ಆದ್ಮೇಲೆ ಏನಿದ್ರು ಕೂಡ ನೀವು ಉಳಿದಿರುವಂತಹ ಕಾನ್ಸೆಪ್ಟ್ ಗಳಿಗೆ ಹೋಗಿ. ಸ್ಯಾಂಡ್ ಸ್ಟೋನ್ ಇರ್ಬೋದು, ಮತ್ತೆ IRQ FYQ ಇವುಗಳಿಗೆಲ್ಲ ಆಮೇಲೆ, ಸರಿನಾ? ಸೊ ಇದ್ರ ಜೊತೆ ಬೇರೆ ಕಾನ್ಸೆಪ್ಟ್ ಗಳು ಕೂಡ ಓದಬೇಕಾಗಿರುತ್ತೆ. ಇದು ಆಲ್ಮೋಸ್ಟ್ 85 to 90% ಆಫ್ ದಿ ಪ್ರಾಬ್ಲಮ್ಸ್ ಇವೇ ಬರ್ತವೆ ಅಂತಂದ್ರೆ ಕ್ವಶನ್ಸ್. ನೆಕ್ಸ್ಟ್ ಮಾಡ್ಯೂಲ್ 5 ಅಂತ ಬಂದಾಗ ಬೇಸಿಕ್ ಆರ್ಕಿಟೆಕ್ಚರ್ ಆಫ್ ಚಾಚೆ ಮೆಮೊರಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದು ಆರ್ಕಿಟೆಕ್ಚರ್ ಇದ್ದು ಡಯಾಗ್ರಾಮ್ ಅನ್ನು ಬರೆಯೋದಕ್ಕೆ ಗೊತ್ತಿರಬೇಕು ನಿಮಗೆ. ಶೋ ಹೌ ಮೇನ್ ಮೆಮೊರಿ ಮ್ಯಾಪ್ಸ್ ಟು ದ ಚಾಚೆ ಮೆಮೊರಿ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಮಾಡ್ಯೂಲ್ 5 ಅಂತ ಬಂದಾಗ ಅಷ್ಟು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಕೂಡ ಮಾಡಿರಲ್ಲ. ಮಾಡ್ಯೂಲ್ 5 ಅಲ್ಲಿ ಆಲ್ಮೋಸ್ಟ್ ನೀವು ನೋಡಿದ್ರೆ ರಿಪೀಟೆಡ್ ಕ್ವಶನ್ಸ್ ಅನ್ನೇ ಕೇಳ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನೀವು ರಿಪೀಟೆಡ್ ಕ್ವಶನ್ಸ್ ಅನ್ನೇ ನೋಡ್ಕೊಳ್ಳಿ. ಮಾಡ್ಯೂಲ್ 5 ಅಲ್ಲಿ ಎಕ್ಸ್ಟ್ರಾ ಹೋಗುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಚಾಚೆ ಲೈನ್ ರಿಪ್ಲೇಸ್ಮೆಂಟ್ ಪಾಲಿಸಿ ಅಸೋಸಿಯೇಟಿವ್ ಚಾಚೆ ವಿತ್ ಡಯಾಗ್ರಾಮ್. ವಿತ್ ಡಯಾಗ್ರಾಮ್ ಅಂತ ಎಲ್ಲೆಲ್ಲಿ ಬರುತ್ತೆ ಅದನ್ನೆಲ್ಲ ನೀವು ಪಕ್ಕ ಕಲಿಬೇಕು. ಡಯಾಗ್ರಾಮ್ ಕಲೀರಿ ಸಾಕು, ಥಿಯರಿ ಎಕ್ಸ್ಪ್ಲನೇಷನ್ ನೀವು ಓನಾಗಿ ಬರೋದ್ರಾಯ್ತು. ಎಲ್ಲ ಟೀಚರ್ಸ್ಗಳು ಏನು ಮಾಡ್ತಾರೆ, ಡಯಾಗ್ರಾಮ್ ನಿಮ್ದು ಕರೆಕ್ಟ್ ಇದ್ರೆ ಟಿಕ್ ಮಾಡ್ತಾ ಹೋಗ್ತಾರೆ ಅಷ್ಟೇ. ನೆಕ್ಸ್ಟ್ ರೈಟ್ ಬಫರ್ಸ್ ಅಂಡ್ ಮೆಜರಿಂಗ್ ಚಾಚೆ ಎಫಿಷಿಯನ್ಸಿ. ಸೊ ಮಾಡ್ಯೂಲ್ 5 ಅಂತ ಬಂದಾಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು? ಬೇಸಿಕ್ ಆರ್ಕಿಟೆಕ್ಚರ್ ಆಫ್ ಚಾಚೆ ಮೆಮೊರಿ, ಶೋ ಹೌ ಮೇನ್ ಮೆಮೊರಿ ಮ್ಯಾಪ್ಸ್ ಟು ದ ಚಾಚೆ ಮೆಮೊರಿ, ಅಸೋಸಿಯೇಟಿವ್ ಚಾಚೆ ವಿತ್ ಇಟ್ಸ್ ಡಯಾಗ್ರಾಮ್. ಸೊ ಇವಾಗ 5 ಮಾಡ್ಯೂಲ್ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಪಾಸಿಂಗ್ ಪ್ಯಾಕೇಜ್ ತರ ಹೇಳಬೇಕು ಅಂತಂದ್ರೆ ಮೈಕ್ರೋ ಪ್ರೊಸೆಸರ್ ಅಂಡ್ ಮೈಕ್ರೋ ಕಂಟ್ರೋಲರ್ ರಿಸ್ಕ್ ವರ್ಸಸ್ ರಿಸ್ಕ್ದು ಡಿಫರೆನ್ಸ್ ಅನ್ನ ಕಲೀರಿ. ನೆಕ್ಸ್ಟ್ ಆರ್ಕಿಟೆಕ್ಚರ್ ಆಫ್ ಆರ್ಮ್ ಎಂಬೆಡೆಡ್ ಡಿವೈಸ್ ವಿತ್ ಡಯಾಗ್ರಾಮು, ಎಂಬೆಡೆಡ್ ಸಿಸ್ಟಮ್ ಹಾರ್ಡ್ವೇರ್ ವಿತ್ ಡಯಾಗ್ರಾಮ್. ಸೊ ಇದ್ಯಾವುದು ಮೊದಲನೇ ಮಾಡ್ಯೂಲ್ ಅಲ್ಲಿ. ನೆಕ್ಸ್ಟ್ 2ನೇ ಮಾಡ್ಯೂಲ್ ಅಂತ ಬಂದಾಗ ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ ಇನ್ ಆರ್ಮ್ ಪ್ರೊಸೆಸರ್, ಬ್ಯಾರಲ್ ಶಿಫ್ಟರ್ ಇನ್ಸ್ಟ್ರಕ್ಷನ್ಸ್ ಇನ್ ಆರ್ಮ್, ನೆಕ್ಸ್ಟ್ ಡಾಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಇನ್ ಆರ್ಮ್, ಮತ್ತೆ ಫುಲ್ ಡಿಸೆಂಡಿಂಗ್ ಸ್ಟ್ಯಾಕ್ ಆಪರೇಷನ್ಸ್ ಮಾಡ್ಯೂಲ್ 2 ನಲ್ಲಿ. ಮಾಡ್ಯೂಲ್ 3 ಅಲ್ಲಿ ಫಂಕ್ಷನ್ ಕಾಲ್ಸ್ ಇನ್ ಆರ್ಮ್, ಪ್ರೊಬ್ಯಾಬಿಲಿಟಿ ಇಶ್ಯೂ ವಿತ್ ದಿ ಪೋರ್ಟಿಂಗ್ ಸಿ ಕೋಡ್ ಟು ದ ಆರ್ಮ್, ರಿಜಿಸ್ಟರ್ ಅಲೋಕೇಶನ್. ನಾನೇನು ಸರ್ಕಲ್ ಮಾಡಿದ್ದೀನಲ್ಲ ಅವು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ ಪ್ರತಿಯೊಂದು ಮಾಡ್ಯೂಲ್ ಅಲ್ಲಿ. ನೀವು ಫೈನಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜ್ ತರ ಓದ್ತೀರಾ ಅಂತಂದ್ರೆ ನೀವು ಈ ಕಾನ್ಸೆಪ್ಟ್ ಗಳನ್ನ ಫಸ್ಟ್ ಓದ್ಕೊಳ್ಳಿ. ಉಳಿದಿದೆ ಟೈಮ್ ಉಳ್ಕೊಂಡಿದೆ ಅಂತಂದ್ರೆ ಬೇರೆ ಟಾಪಿಕ್ಸ್ ಹೋದ್ರಾಯ್ತು. ನೆಕ್ಸ್ಟ್ ಮಾಡ್ಯೂಲ್ 4 ಅಂತ ಬಂದಾಗ ಆರ್ಮ್ ಪ್ರೋಸೆಸ್ ಎಕ್ಸೆಪ್ಷನ್ಸ್ ಅಂಡ್ ಮೋಡ್ಸ್ ವಿತ್ ದಿ ಡಯಾಗ್ರಾಮ್, ಅಸೈನಿಂಗ್ ದ ಇಂಟರಪ್ಟ್ಸ್ ಅಂಡ್ ಇಂಟರಪ್ಟ್ಸ್ ಲೇಟೆನ್ಸಿ, firmware execution flow and explain red dot red boot. Next interrupts in ARM. Module 5 ಅಲ್ಲಿ ಬೇಸಿಕ್ ಆರ್ಕಿಟೆಕ್ಚರ್ ಆಫ್ ಚಾಚೆ ಮೆಮೊರಿ, ಶೋ ಹೌ ಮೇನ್ ಮೆಮೊರಿ ಮ್ಯಾಪ್ಸ್ ಟು ದ ಚಾಚೆ ಮೆಮೊರಿ, ಅಸೋಸಿಯೇಟಿವ್ ಚಾಚೆ ವಿತ್ ದಿ ಡಯಾಗ್ರಾಮ್. ಸೊ ನಾನೇನು ಹೇಳೋದು ಅಂತಂದ್ರೆ ಎಲ್ಲಾದ್ರೂ ಕೂಡ ಡಯಾಗ್ರಾಮ್ ಅಂತ ಕೇಳಿದಾಗ ಫಸ್ಟ್ ಡಯಾಗ್ರಾಮ್ ಅನ್ನ ನೀಟಾಗಿ ಬರೀರಿ. ಸೊ ಫಸ್ಟ್ ಡಯಾಗ್ರಾಮ್ ಅನ್ನ ಬರ್ದಾದ್ಮೇಲೆ ನೀವು ಎಕ್ಸ್ಪ್ಲನೇಷನ್ಗೆ ಹೋಗಿ. ಯಾಕೆ ಗೊತ್ತಾ, ಫಸ್ಟಿಗೆ ಎಕ್ಸ್ಪ್ಲನೇಷನ್ ನೋಡೋದು, ಫಸ್ಟಿಗೆ ಎಕ್ಸ್ಪ್ಲನೇಷನ್ ಬರೆದ್ರೆ ಅವ್ರು ಫಸ್ಟ್ ಎಕ್ಸ್ಪ್ಲನೇಷನ್ ಅನ್ನ ನೋಡ್ತಾರೆ. ಸೊ ಅವಾಗ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಫಸ್ಟ್ ನೀವು ಡಯಾಗ್ರಾಮ್ ಕರೆಕ್ಟಾಗಿ ಬರ್ದಿದ್ದೀರಾ ಅಂತಂದ್ರೆ ಅವ್ರ ಎಕ್ಸ್ಪ್ಲನೇಷನ್ ನೋಡಲ್ಲ, ಸುಮ್ಮನೆ ಟಿಕ್ ಮಾಡ್ತಾ ಹೋಗ್ತಾರೆ. ಸೊ ಎಲ್ಲೆಲ್ಲಿ ಎಕ್ಸ್ಪ್ಲನೇಷನ್ ಆರ್ಕಿಟೆಕ್ಚರ್ ಅಂತ ಎಲ್ಲ ಬರುತ್ತಲ್ಲ ಅಲ್ಲಿ ಡಯಾಗ್ರಾಮ್ ಅನ್ನ ಬರೀರಿ. ಸೊ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಈಸಿ ಕಾನ್ಸೆಪ್ಟ್ ಗಳನ್ನ ಎಲ್ಲ ಕಲಿತಾ ಹೋಗಿ. ನೆಕ್ಸ್ಟ್ ಟಫ್ ಇರುವಂತ ಕಾನ್ಸೆಪ್ಟ್ ಗಳನ್ನ ಕಲಿತಾ ಹೋಗೋಣ. ಫಸ್ಟೇ ಟಫ್ ಕಲಿತಾ ಹೋದ್ರೆ ನಿಮಗೆ ಈಸಿ ಇರೋದು ಕೂಡ ಬರಲ್ಲ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಮಾಡ್ಯೂಲ್ 1 to ಮಾಡ್ಯೂಲ್ 5 ಎಲ್ಲ ಸಬ್ಜೆಕ್ಟು ADA ಇರ್ಬೋದು, ಮೈಕ್ರೋ ಕಂಟ್ರೋಲರ್, ಆಮೇಲೆ DBMS ಇರ್ಬೋದು, ಎಲ್ಲ ಸಬ್ಜೆಕ್ಟ್ಸ್ ಕೂಡ ನಾನು ವಿಡಿಯೋ ಲಿಂಕ್ಸ್ಗಳು ಮತ್ತೆ PDF ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.